ಸ್ನೇಹಿತರೆ ನಮಸ್ಕಾರ. ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಯಾರಿಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಯಾರು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಈಕೆ ಕನ್ನಡದ ಹುಡುಗಿ ಆದರೂ ಕೂಡ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಿದ್ದು ತೆಲುಗು ಇಂಡಸ್ಟ್ರಿಯಲ್ಲಿ. ತೆಲುಗಿನ ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸಿರುವಂಥ ಶೋಭಾ ಶೆಟ್ಟಿಗೆ ಅತಿ ದೊಡ್ಡ ಫ್ಯಾನ್ ಫಾಲೋವಿಂಗ್ ತೆಲುಗಿನಲ್ಲಿ ಇದೆ. ತೆಲುಗಿನ ಬಿಗ್ ಬಾಸ್ಗೆ ಹೋದಂಥ ಈಕೆ ಅರ್ಧದಲ್ಲೇ ವಾಪಸ್ ಬಂದಿದ್ಲು. ಅದೇ ರೀತಿ ಅಟ್ಲೀಸ್ಟು ಕನ್ನಡದಲ್ಲಿ ಹತ್ತತ್ರನಾದರೂ ಇರ್ತಾಳೆ, ಬಿಗ್ ಬಾಸ್ನ ಫೈನಲ್ವರೆಗೂ ಆದರೂ ಇರ್ತಾಳೆ ಅಂತೇಳಿ ಅಂದ್ಕೊಂಡ್ರೆ ಇಲ್ಲೂ ಕೂಡ ಆಕೆ ಫುಲ್ ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಬಿಗ್ ಬಾಸ್ನ ತೆಲುಗು ಸೀಸನ್ನಲ್ಲಿ ಬೇಗ ಹೊರಗಡೆ ಬಂದಿದ್ದಂಥ ಈಕೆ ಕನ್ನಡದಲ್ಲೂ ಕೂಡ ಬೇಗ ಹೊರಗಡೆ ಹೋಗೋದ್ರ ಮೂಲಕ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಅವಮಾನವನ್ನು ಮಾಡಿದ್ದಂತಹ ಹುಡುಗಿ ನಟಿ ಈ ಶೋಭಾ ಶೆಟ್ಟಿ. ಹೌದು, ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿಯನ್ನು ಕೊಟ್ಟಿದ್ದಂತಹ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದಂಥ ಶೋಭಾ ಶೆಟ್ಟಿಯ ಕುರಿತಾಗಿ ಈಗ ಮತ್ತೊಂದು ಶಾಕಿಂಗ್ ಸಮಾಚಾರ ಹೊರಗಡೆ ಬಂದಿದೆ. ಬಹುಶಃ ಸುದೀಪ್ ಅವರು ಶೋಭಾ ಶೆಟ್ಟಿಗೆ ಬೈದಷ್ಟು ಯಾರಿಗೂ ಕೂಡ ಬೈದಿರಲಿಕ್ಕಿಲ್ಲ. ಅಷ್ಟು ಅಪ್ಸೆಟ್ ಆಗಿದ್ರು. ಕಿಚ್ಚ ಸುದೀಪ್ ಅವರ ಮುಂದೆ ನನಗೆ ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ಸರ್, ದಯಮಾಡಿ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ಲು. ಒಂದು ಹಂತದಲ್ಲಿ ಶೋಭಾ ಶೆಟ್ಟಿಯನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಗೆದ್ದಿದ್ದಂಥ ಸುದೀಪ್ ಅವರು ಮತ್ತೊಂದು ಹಂತದಲ್ಲಿ ಸೋತೇ ಬಿಟ್ಟರು. ಪಿತ್ತ ನೆತ್ತಿಗೇರ್ತು, ತಾಳ್ಮೆ ಕಳೆದುಕೊಂಡ್ರು. ಸೋದಟ್ಟು ಶೋಭಾ ಶೆಟ್ಟಿಯನ್ನು ಮನೆಯಿಂದ ಹೊರಗಡೆ ಕಳಿಸಿಯೇ ಬಿಟ್ಟರು. ಇದೀಗ ಶೋಭಾ ಶೆಟ್ಟಿ ಮತ್ತೊಂದು ಅಚಾನಕ್ ಆದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಮಾನಸಿಕವಾಗಿ ಶೋಭಾ ಶೆಟ್ಟಿಯ ಮೇಲೆ ಕೆಲವೊಂದು ವಿಚಾರಗಳು ಮೇಲಿಂದ ಮೇಲೆ ಪರಿಣಾಮವನ್ನು ಬೀರ್ತಿರೋದಂತಹ ಸಂಕೇತನ ಅನ್ನುವಂತಹ ವಿಚಾರವು ಕೂಡ ಅನುಮಾನಕ್ಕೆ ಕಾರಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶೋಭಾ ಶೆಟ್ಟಿ ಈಗಾಗಲೇ ಒಬ್ಬ ಹುಡುಗನನ್ನು ಪ್ರೀತಿಸ್ತಿದ್ರು. ಆದರೆ ಆ ಹುಡುಗ ಕೈ ಕೊಟ್ಟಿದ್ದಾನ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಎತ್ತಿದೆ. ಅದರ ಜೊತೆಗೆ ಶೋಭಾ ಡಿಪ್ರೆಷನ್ಗೂ ಕೂಡ ಜಾರಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಮತ್ತು ಈ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಪಡೆದಾಕೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಿಂದ ವಿರಾಮವನ್ನು ತೆಗೆದುಕೊಂಡಿರುವಂತಹ ಘೋಷಣೆಯನ್ನು ಮಾಡಿದಂಥ ಬೆನ್ನಲ್ಲೇ ಇಂಥದ್ದೊಂದು ಅನುಮಾನಗಳು ಮೂಡ್ತಾ ಇದ್ದಾವೆ. ಮಾನಸಿಕವಾಗಿ ಮತ್ತು ಒಂದು ರೀತಿಯಲ್ಲಿ ದೈಹಿಕವಾಗಿ ಒಂದಷ್ಟು ವಿರಾಮದ ಅವಶ್ಯಕತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಆಗೋದು ಕಾಮನ್. ಇಲ್ಲೂ ಕೂಡ ಹಾಗೆ ಆಯಿತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಮತ್ತು ಪ್ರಶ್ನೆ. ಈಗ ಸೋಷಿಯಲ್ ಮೀಡಿಯಾದಿಂದ ದೂರ ಆಗಿರುವಂಥ ಈಕೆ ಡಿಪ್ರೆಷನ್ಗೆ ಹೋಗಿದ್ದಾಳ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಿದ್ದಾರೆ. ಹೌದು, ಕನ್ನಡದ ಸುಂದರಿ ಶೋಭಾ ಶೆಟ್ಟಿ ತೆಲುಗು ಪ್ರೇಕ್ಷಕರಿಗೆ ಚಿರಪರಿಚಿತ ಮುಖ. ತೆಲುಗಿನಲ್ಲಿ ಕಾರ್ತಿಕ ದೀಪಂನಲ್ಲಿ ಖಳನಾಯಕಿ ಮೋನಿತಾ ಪಾತ್ರವನ್ನು ನಟಿಸೋದ್ರ ಮೂಲಕ ಅಲ್ಲಿನ ಪ್ರೇಕ್ಷಕರಿಗೆ, ವಿಶೇಷವಾಗಿ ಈ ಸೀರಿಯಲ್ ಇಂಡಸ್ಟ್ರಿಯವರಿಗೆ ತುಂಬ ಹತ್ತಿರವಾದಕ್ಕೆ ಈಕೆ. ಅದೇ ಕ್ರೇಜ್ನೊಂದಿಗೆ ತೆಲುಗು ಬಿಗ್ ಬಾಸ್ ಸೀಸನ್ 7ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಎಲ್ಲರ ಅಚ್ಚರಿಗೂ ಕೂಡ ಕಾರಣವಾಗಿದ್ದಂಥ ಶೋಭಾ ಶೆಟ್ಟಿ ನಂತರ ಹೊರಗಡೆ ಬರ್ತಾರೆ. ನಂತರ ಅದೇ ಜೋಶ್ನಲ್ಲಿ ಕನ್ನಡದ ಬಿಗ್ ಬಾಸ್ಗೂ ಕೂಡ ಬರ್ತಾರೆ. ಆದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಅಲ್ಲಿಯೂ ಕೂಡ ಹೆಚ್ಚು ಕಾಲ ಅಲ್ಲೂ ಕೂಡ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯವಾಗಿದೆ. ಅಲ್ಲಿಂದನೂ ಕೂಡ ಅಂದರೆ ಬಿಗ್ ಬಾಸ್ ಕನ್ನಡ ಮನೆಯಿಂದನೂ ಕೂಡ ಹೊರಗಡೆ ಬರುವಂಥ ಶಾಕಿಂಗ್ ಸುದ್ದಿಯನ್ನು ಕೊಡ್ತಾರೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಶೋಭಾ ಶೆಟ್ಟಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಬಳಿಕ ಸೈಲೆಂಟ್ ಆಗಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾತ್ರ ಸಕ್ರಿಯರಾಗಿದ್ದಾರೆ ಅನ್ನೋಂಥ ವಿಚಾರ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ತಮ್ಮ ಗ್ಲಾಮರ್ ಫೋಟೋಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಯಾವಾಗಲೂ ತಮ್ಮ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿ ಇರ್ತಿದ್ದಂಥ ಶೋಭಾ ಶೆಟ್ಟಿ ಈಗ ಸಾಮಾಜಿಕ ಮಾಧ್ಯಮಗಳ ಅನುಯಾಯಿಗಳಿಗೆ ದೊಡ್ಡದೊಂದು ಶಾಖನೆ ಕೊಟ್ಟಿದ್ದಾರೆ. ಅಂದರೆ ಫಾಲೋವರ್ಸ್ಗಳಿಗೆ ದೊಡ್ಡ ಶಾಖನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ರೀತಿಯಲ್ಲಿ ಏನಾಯ್ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳುವಂತೆ ಮಾಡಿದ್ದಾರೆ. ಹೌದು, ನಾನು ಕೆಲವು ದಿನಗಳಿಂದ ಸಾಮಾಜಿಕ ಮಾಧ್ಯಮಗಳನ್ನು ಅಥವಾ ಸಾಮಾಜಿಕ ಜಾಲತಾಣಗಳನ್ನು ಬಳಸೋದನ್ನು ನಿಲ್ಲಿಸ್ತೀನಿ ಅನ್ನುವಂಥ ಘೋಷಣೆಯನ್ನು ಯಾವಾಗ ಮಾಡ್ತಾರೋ ಆಗ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಮತ್ತು ಶಾಕಿಂಗ್ ಅಂತಲೇ ಹೇಳ್ಬೋದು. ನಾನು ಕೆಲವು ದಿನಗಳವರೆಗೆ ಸಾಮಾಜಿಕ ಜಾಲತಾಣಗಳಿಂದ ದೂರವಿರ್ತೇನೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದ್ದಾರೆ ಶೋಭಾ ಶೆಟ್ಟಿ. ಆದರೆ ಶೋಭಾ ಶೆಟ್ಟಿ ಈ ರೀತಿ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿಯೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆಗಳನ್ನು ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರೋರು ಈ ರೀತಿ ದೂರ ಆಗ್ತೀವಿ ಅಂತ ಒಂದು ಘೋಷಣೆ ಏನಾದರೂ ಮಾಡೋದು ಅಂದರೆ ಒಂದಷ್ಟು ಅನುಮಾನಗಳು ಮೂಡೋದು ಸಹಜ. ಯಾಕಪ್ಪ ಏನಾಯಿತು ಅಂತ ಹೇಳ್ಬಿಟ್ಟು ಅಲ್ವಾ. ಈಗ ಆ್ಯಕ್ಟಿವೇ ಇಲ್ಲ, ಹೆಚ್ಚು ಇಂಟ್ರೆಸ್ಟೇ ಇಲ್ಲ ಅವರಿಗೆ ಅಂತ ಹೇಳಿದ್ರೆ ಅದೊಂಥರ. ಬಟ್ ಇಲ್ಲ, ಆ ರೀತಿ ಇಲ್ಲ. ಅವ್ರಿಗೆ ಒಂದು ರೀತಿಯಲ್ಲಿ ಇಲ್ಲ, ಬೇಡ ಅಂತೇಳಿ ಅನಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಏನು ಮಾಡ್ತಾರೆ, ಐ ಆಮ್ ಟೇಕಿಂಗ್ ಎ ಬ್ರೇಕ್ ಫ್ರಮ್ ಸೋಷಿಯಲ್ ಫಾರ್ ವೈಲ್, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ. ಐ ಆಮ್ ಟೇಕಿಂಗ್ ಎ ಬ್ರೇಕ್ ಫ್ರಮ್ ಸೋಷಿಯಲ್ ಮೀಡಿಯಾ ಫಾರ್ ಎ ವೈಲ್ ಐ ಆಮ್ ಟೇಕಿಂಗ್ ಎ ಬ್ರೇಕ್ ಫ್ರಮ್ ಸೋಷಿಯಲ್ ಮೀಡಿಯಾ ಫಾರ್ ಅವೈಲ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದು ಪೋಸ್ಟನ್ನು ಹಾಕಿಬಿಡ್ತಾರೆ.
ಪೋಸ್ಟನ್ನು ಹಾಕಿಬಿಟ್ಟು 3 ದಿನಗಳ ಹಿಂದೆ ಹಾಕಿದಂಥ ಪೋಸ್ಟ್ ಇದು. ಈಕೆ ಸೋಷಿಯಲ್ ಮೀಡಿಯಾಗಳಿಂದ ದೂರ ಉಳಿದುಬಿಟ್ಟಿದ್ದಾರೆ. ಈ ಮೂಲಕ ಇದಕ್ಕಿಂತ ಹಿಂದೆ ಹಾಕಿದಂಥ ಪೋಸ್ಟ್ಗಳಿಗೂ, ನಂತರ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೋದಿಲ್ಲ ಅಂತೇಳಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆಗಳು ಹುಡುಕ್ತಾ ಹೋದಾಗ ಉತ್ತರಗಳು ಮಾತ್ರ ಸಿಗೋದಿಲ್ಲ. ಶೋಭಾ ಶೆಟ್ಟಿ ಈ ಸೋಷಿಯಲ್ ಮೀಡಿಯಾಗಳಿಂದ ಹಿಂದೆ ಸರಿದಿದ್ದಕ್ಕೆ ವೈಯಕ್ತಿಕ ಸಮಸ್ಯೆಗಳೇ ಕಾರಣ ಅಂಥೇಳಿ ತೋರಿಸ್ತಿದೆ. ಬಿಗ್ ಬಾಸ್ ಸೀಸನ್ 7ರಿಂದ ಹೊರಬಂದ ನಂತರ ಈ ನಟಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ. ನಿಶ್ಚಿತಾರ್ಥವಾಗಿ 1 ವರ್ಷ ಕಳೆದಿದೆ. ಆದರೆ ಮದುವೆಯ ಭರವಸೆ ಈಡೇರಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಈ ನಟಿ ಬಟ್ಟೆ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದು ಕೂಡ ಅಂದುಕೊಂಡಂತೆ ನಡೀತಾ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ತಾನು ನಿರೀಕ್ಷಿಸಿದ್ದೇನೂ ಆಗ್ತಾ ಇಲ್ಲ, ಹಾಗಾಗಿ ನಾನು ನಿರೀಕ್ಷೆ ಮಾಡಿದ್ದ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಶೋಭಾ ಖಿನ್ನತೆಗೆ ಒಳಗಾಗಿದ್ದಾರೆ ಅನ್ನುವಂಥ ವದಂತಿಯೂ ಕೂಡ ಇದೆ. ಅದ್ರ ಜೊತೆಗೆ ಫಿಕ್ಸ್ ಆಗಿರುವಂಥ ಮದುವೆಯು ಕೂಡ ಕ್ಯಾನ್ಸಲ್ ಆಗುವಂಥ ಹಂತಕ್ಕೆ ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಸಾಧ್ಯವಿಲ್ಲ, ಎಲ್ಲವನ್ನೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ವಿಚಾರದಲ್ಲೂ ಕೂಡ ಸ್ವಲ್ಪ ಬೇಸರ ಇದೆ. ಎಲ್ಲವನ್ನು ಕೂಡ ಕೂತು ಮಾತನಾಡಬೇಕಾಗಿತ್ತು, ಬಟ್ ಇಲ್ಲ, ಮಾತನಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಹೀಗಾಗಿ 15 ದಿನಗಳ ಕಾಲ ಅಥವಾ 1 ತಿಂಗಳುಗಳ ಕಾಲ ಅಥವಾ 2 ತಿಂಗಳು 3 ತಿಂಗಳು ಹೀಗೆ ಗೊತ್ತಿಲ್ಲ, ಕಂಪ್ಲೀಟಾಗಿ ಮಾನಸಿಕವಾಗಿ ಇನ್ನಷ್ಟು ಗಟ್ಟಿಯಾಗೋವರೆಗೂ ಕೂಡ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದು ಬಿಡ್ತೀನಿ ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ ಶೋಭಾ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿಯೋದಕ್ಕೆ ಸರಿಯಾದಂಥ ಕಾರಣ ಕೊಟ್ಟಿಲ್ಲ ಆದರೂ ಕೂಡ ಇಂತಹದ್ದೊಂದಷ್ಟು ಪ್ರಶ್ನೆಗಳು, ಅಂದರೆ ಒಂದು ಕಡೆ ಡಿಪ್ರೆಷನ್ಗೆ ಹೋಗಿರುವಂಥದ್ದು, ಮತ್ತೊಂದು ಕಡೆ ಪ್ರೀತಿಸಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಂಥ ಹುಡುಗನಿಂದ ಈಗ ಮೋಸವಾಗುವಂಥ ಚಾನ್ಸಸ್, ಅಂದರೆ ಅವನೆಲ್ಲೋ ಒಂದು ಕಡೆ ಮದುವೆಗೆ ನಿರಾಕರಿಸ್ತಿದ್ದಾನೆ, ಪೋಸ್ಟ್ಪೋನ್ ಮಾಡ್ತಿದ್ದಾನೆ ಅನ್ನುವಂಥ ಅಂತೆಕಂತೆ ಸುದ್ದಿಗಳೇ ಹರಿದಾಡ್ತಿದ್ದಾವೆ. ಹಾಗಾಗಿ ಈ ಕುರಿತು ಕ್ಲಾರಿಟಿ ಕೂಡ ಇಲ್ಲ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಬಟ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ, ಏನು ಶೋಭಾ ಶೆಟ್ಟಿ ಸೀರಿಯಲ್ ಇಂಡಸ್ಟ್ರಿಯನ್ನು ಬಿಡೋದಕ್ಕೆ ಅಥವಾ ದೂರ ಆಗೋದಕ್ಕೆ, ಆಮೇಲೆ ಶೋಭಾ ಶೆಟ್ಟಿ ಈ ಮೊಬೈಲನ್ನು, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಿಂದ ದೂರ ಆಗೋದಕ್ಕೆ, ದೂರ ಇರೋದಕ್ಕೆ ಒಂದಷ್ಟು ಕಾರಣಗಳಂತೂ ಇರ್ತವೆ. ಆ ಕಾರಣಗಳೇನು ಅನ್ನೋದನ್ನು ಆಕೆ ಬಹಿರಂಗಪಡಿಸ್ಬೇಕು. ಬಟ್ ಇಲ್ಲಿವರೆಗೆ ಬಹಿರಂಗಪಡಿಸಿಲ್ಲ. ಮುಂದೆ ಬಹುಶಃ ಬಹಿರಂಗ ಆದರೂ ಕೂಡ ಅಚ್ಚರಿ ಏನಿಲ್ಲ. ಆದರೆ ಸೀರಿಯಲ್ ಅಥವಾ ಬೇರೆ ಯಾವುದೇ ಅವಕಾಶಗಳು ಈಗ ಶೋಭಾ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಇದು ಇಟ್ಸ್ ಓಕೆ. ಬಟ್ ಮುಂದೆ ಆ ರೀತಿ ಆಗೋದಿಲ್ಲ ಅನ್ನೋದು ಕೂಡ ಸತ್ಯ. ಮುಂದೇನು ಮಾಡ್ಕೊಳ್ತಾರೆ ಕಾದೋಣ. ಬಟ್ ಈಗಿರುವಂಥ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಾಗಿರೋದು ಶೋಭಾ ಶೆಟ್ಟಿ ಅಂತೇಳಿ ಮನವರಿಕೆ ಮಾಡ್ಕೊಳ್ಳೋಣ. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಏನಾಗ್ತಿದೆ ಶೋಭಾ ಜೀವನದಲ್ಲಿ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.